ಸೂಪರ್ ಆಗಿದೆ. ದರ್ಶನ್ ಎಲ್ಲನೂ ಕೊರಗು ನಿಕ್ತು ಮತ್ತೊಬ್ಬ ದರ್ಶನ್ ಬಂದವನೇ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ ಫಿಲಮ್. ದರ್ಶನ್ ದರ್ಶನ್ನೇ ನೋಡ್ದಂಗೆ ಆಯಿತು. ಯಾಕೆಂದರೆ ಈ ಥರ ಸಿನಿಮಾ ಈ ದರ್ಶನಿಂದನೇ ಬರೋದು. ಈ ಥರ ಸಿನಿಮಾಗಳು ಬಂದರೆ ಈಗ ದರ್ಶನ್ ಇಲ್ಲದೆ ಇರೋದಕ್ಕೆ ಈ ಸಿನಿಮಾ ದರ್ಶನ್ನೇ ನೋಡ್ದಂಗೆ ಆಯಿತು. ಸೂಪರ್ ಆಗಿದೆ ಸಿನಿಮಾ. ನೋಡಿ, ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಮೂವಿಯಲ್ಲಿ ಬಂದು ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಗ್ಯಾಂಗ್ಸ್ಟರ್ ಮೂವಿ ಅಂತ ಅಲ್ಲ, ರೌಡಿಸಮ್ ಅಂತ ಅಲ್ಲ. ಈ ಮೂವಿ ಬಂದು ಸ್ಟಾರ್ಟಿಂಗಿಂದ ಮಾಡೋಣ. ಸ್ಟಾರ್ಟಿಂಗಿಂದ ಇಲ್ಲ. ಎಲ್ರಿಗೂ ನಮಸ್ತೆ. ಈ ಮೂವಿ ಮಾತ್ರ ನೀವು ತುಂಬ ಚೆನ್ನಾಗಿ ಬಂದಿದೆ, ಬಂದು ನೋಡಿ ಥಿಯೇಟರ್ಸ್ಗೆ. ಈ ಮೂವಿ ಬರೀ ರೌಡಿಸಮ್ ಅಂತ ಅಲ್ಲ, ರೌಡಿಸಮ್, ಇಮೋಷನ್ಸ್ ಮತ್ತು ಮ್ಯೂಸಿಕ್ ಮತ್ತು ಅದರ ಆರ್ಟಿಸ್ಟ್ ಕೆಲಸ ಎಲ್ಲರೂ ಏನು ಮಾಡಿದ್ದಾರೆ. ಡೈರೆಕ್ಟ್ರು ಈಸ್ ಟೇಕನ್ ದ ಮೂವಿ ಇಸ್ ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇಯಲ್ಲಿ ಇಷ್ಟು ಚೆನ್ನಾಗಿ ಕೊಟ್ಟವ್ರೆ ಈ ಸ್ಪೇಸ್ನ. ಅಟ್ ದ ಸೇಮ್ ಟೈಮ್ ನಿಮ್ಮ 80s ಬ್ಯಾಕ್ಡ್ರಾಪ್ ನಿಮಗೆ ಹಂಗೆ ಅನಿಸುತ್ತೆ ಆ ಟೈಮಲ್ಲಿ ಇದ್ದೀರಾ ಅಂತ. ಅಷ್ಟು ಚೆನ್ನಾಗಿ ಮಾಡವ್ರೆ ನಮ್ಮ ವಿನೋದ್ ಸರ್. ಹಿಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಪಠಾನ್ ಬಾಯ್ ಬಂದು ಈಸ್ ಡನ್ ರಿಯಲಿ ಗ್ರೇಟ್. ಮತ್ತು ಹೊಸಬರು ನಮ್ಮ ಅರುಣ್, ಸೀನಾ ಇವೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡೋರೆ. ವಿನಯ್ ಗೌಡ ಕತ್ತಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಓವರಾಲ್ ನೀವು ಈ ಮೂವಿನ OTTಗೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು, ಅದು ಕಳ್ಕೊಳ್ಬೇಡಿ. ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಇಟ್ ಈಸ್ ಬ್ಯೂಟಿಫುಲ್ ಮೂವಿ. ಆಲ್ ದಿ ಬೆಸ್ಟ್. ಸೂಪರ್ ಐತಿ ಸೂಪರ್ ಐತಿ. ಅವರು ಸೂಪರ್ ಐತಿ. ಬಂದಿಲ್ಲ ಅವರು ವಿನೋದ್ ಪ್ರಭಾಕರ್ ಇಲ್ಲ, ಬಂದಿಲ್ಲ ಅವರು. ಅವ್ರನ್ನೇ ನೋಡಕ್ಕೆ ಬಂದಿಲ್ಲ ಅವರು. ಖುಷಿ ಆಯ್ತು. ಸೂಪರ್ ಮಾಡಿದ್ದಾರೆ. ಬಡವರ ಮೆಜೆಸ್ಟಿಕ್ ತೋರಿಸಿದಾರಲ್ಲ, ಸೂಪರ್ ಆಯಿತು. ತಮಗೆಲ್ಲರೂ ನಮಸ್ಕಾರ ಸರ್. ಈ ಮೂವಿ ಹೇಗಿದೆ ಅಂದರೆ ವಿನೋದ್ ಪ್ರಭಾಕರ್ ಸರು ವಿಭಿನ್ನ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಆ್ಯಕ್ಟಿಂಗ್ ನೋಡ್ತಾ ಇದ್ದರೆ. ಇದು 1985 ಬೆಂಗಳೂರಲ್ಲಿ ನಡೆದ ಒಂದು ನೈಜ ಘಟನೆ ಸ್ಟೋರಿ. ಇದು ಜೈರಾಮ್ ಮತ್ತು ಕೊತ್ವಾಲ್ ಸ್ಟೋರಿ. ಇದು ಈ ಫಿಲ್ಮ್ ನೋಡ್ತಾ ಇದ್ರೆ ಒಂಥರ ಏನೋ ಹೊಸ ಒಂದು ಉದ್ಭವ ಆಗುತ್ತೆ ಜೀವನ ಮಾಡಲಿಕ್ಕೆ. ಈ ಚೈತನ್ಯ ಅವರು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಸೂಪರಾಗಿದೆ. ಆಶೀಶ್ ವಿದ್ಯಾರ್ಥಿ ಅವರು ಹಿಂದಿ ಆ್ಯಕ್ಟರು ಸೂಪರಾಗಿ ಆ ದಿನಗಳಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದ್ರು ಅದೇ ರೀತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ರೆಟ್ರೋ ಟೈಪ್ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಪೇಟ್ ಕಾರು, ಅಂಬಾಸಿಡರ್ ಕಾರು, ಬಜಾಜ್ ಚೇತಕ್ಕು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಎಲ್ಲರೂ ಬಂತು ನೋಡುತ್ತೆ ಫಿಲ್ಮು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸಕ್ಕತ್ತಾಗಿದೆ. ಲಕ್ಕಂಡಿ ಕಡ್ಡಿ ಪುಡಿ ಬಕ್ಷಿಸನೋ ಸಿಚುವೇಶನ್ ತಕ್ಕನಂಗೆ ಒಂದು ಒಳ್ಳೆ ಸಿನಿಮಾ ಬಂದೈತೆ. ದಯವಿಟ್ಟು ಬಂದು ಸಿನಿಮಾ ನೋಡ್ರಿ. ಪಠಾನ್ ಕ್ಯಾರೆಕ್ಟ್ರು ಮತ್ತೆ ವಿನಯ್ ಅವ್ರ ಕ್ಯಾರೆಕ್ಟ್ರು, ವಿನೋದ್ ಪ್ರಭಾಕರ್ ಕ್ಯಾರೆಕ್ಟ್ರು ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮೂವಿ ತುಂಬ ಚೆನ್ನಾಗಿತ್ತು. ತುಂಬ ಕಲ್ಟ್ ಆ್ಯಂಡ್ ಕ್ಲಾಸ್ ಆಗಿದೆ. ಈವನ್ ನಾನು BGM ಕೂಡ ತುಂಬ ಕಮರ್ಷಿಯಲ್ ಅಂತ ಅಂದ್ಕೊಂಡಿದ್ವಲ್ಲ, ಆ ಥರ ಇರಲಿಲ್ಲ. ನಾರ್ಮಲಾಗಿ ಕಲ್ಟಾಗಿ ಸಖತ್ತಾಗಿ ಬಂದಿದೆ ಸಿನಿಮಾ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾನೆಲ್ಲ ನೋಡಿ. ತುಂಬ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಓಕೆ, ಈಗ ಇಟ್ಕೊಂಡ್ರೆ ಸಾಕ. ಓಕೆ, ಮೂವಿ ತುಂಬ ಖುಷಿ ಆಯಿತು. ಒಳ್ಳೆ ಇದೆ ಮೂವಿ. ಎಲ್ಲರೂ ನೋಡಿ. ಮೋಸ್ಟ್ಲಿ OTTಯಲ್ಲೂ ಬರುತ್ತೆ. OTT ಎಲ್ಲಾದರೂ ನೋಡಿ. ತುಂಬ ಸ್ಟಾರ್ ಬಂದರು. ಹಾಗೆ ನನ್ನ ಫ್ರೆಂಡ್ ಸಹ ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬಂದು ಪ್ರೀಮಿಯರ್ ಶೋ ನೋಡ್ತಿದ್ದೀನಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಎಲ್ಲ ಡಾನ್ಸ್ಗಳನ್ನು ತೋರಿಸಿದ ರೀತಿ ಆಗಲಿ, ಆ ಫೈಟು ಇಲ್ದಿದ್ರೆ ಏನೋ ಪೋರ್ಟ್ರೇ ಮಾಡಿದ್ದು, ಆ ಅಂಡರ್ವರ್ಲ್ಡ್, ಆ ಟೈಮಿದ್ದು ಅಂಡರ್ವರ್ಲ್ಡನ್ನು ಪೋರ್ಟ್ರೇ ಮಾಡಿದ ಸ್ಟೈಲು ಎಲ್ಲ ಸೂಪರ್ ಇತ್ತು. ಯಾರು ಗನ್ಸ್ ಹಿಡ್ಕೊ ಬರ್ತಿದ್ರು, ಯಾರು ಕತ್ತಿಯಲ್ಲಿ ಆಟ ಆಡ್ತಿದ್ರು, ಎಲ್ಲ ಆಸ್ಪೆಕ್ಟ್ಸ್ ಸೂಪರ್ ಆಗಿತ್ತು. ಬಲರಾಮ್ ಮೂವಿ ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲಿ ಅಂಡರ್ವರ್ಲ್ಡ್ ಇದೇನಿದೆ ಆ ಸ್ಟೋರಿನ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆಮೇಲೆ ಟಾಮಿ ಕ್ಯಾರೆಕ್ಟರ್ ಬಂದುಬಿಟ್ಟು ಅದು ನನ್ನ ಕಸಿನೇ. ಅವನು ಫಸ್ಟ್ ಡೆಬ್ಯೂ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಬೇರೆ ಸಾಂಗ್ ಚೆನ್ನಾಗಿತ್ತು, ಲೈಟ್ ಮೆಲೋಡಿಯಾಗಿ. ಆಮೇಲೆ ಸ್ಟೋರಿ ಲೈನ್ ತುಂಬ ಇಷ್ಟ ಆಯಿತು. ಆಮೇಲೆ ಕ್ಲೈಮ್ಯಾಕ್ಸಲ್ಲೂ ಒಳ್ಳೆ ಟ್ವಿಸ್ಟ್ ಇತ್ತು.
ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ಆ ತಮಿಳಿದ ಆ್ಯಕ್ಸೆಂಟ್ ಏನಿದೆ ಅವರು ಅದು ಕ್ಯಾಚ್ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರ್ನ ಒಳ್ಳೆ ನಿಭಾಯಿಸಿದ್ದಾರೆ ಅವರು. ಮೂವಿ ಸಖತ್ತಾಗೈತೆ. ವಿನೋದ್ ಸರ್ ಆ್ಯಕ್ಟಿಂಗು ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಅನಿಲ್ ಸಿದ್ದು ಅಣ್ಣ ಅವರು ಇದರಲ್ಲಿ ಅವ್ರಿಗೆ ಸಪೋರ್ಟಿವ್ ಕ್ಯಾರೆಕ್ಟ್ ಮಾಡಿದ್ದಾರೆ. ಪಠಾನ್ ಅಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕ ಮೂವಿ ಸೂಪರ್ ಆಗಿತ್ತು ಅಕ್ಕ. ಒಂದ್ಸತಿ ಎಲ್ಲರೂ ನೋಡಬೇಕು. ಫುಲ್ ದಿಲ್ ಖುಷಿ ಆಯಿತು ಮೂವಿ ನೋಡಿ. ನಿನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಮೂವಿಗೆ. ಫೈನಲಿ ಇವತ್ತು ರಿಲೀಸ್ ಆಯಿತು ಮೂವಿ. ಫಸ್ಟು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಮೂವಿಗೆ. ಫುಲ್ ಮೂವಿ ನೋಡಿದ್ದೀನಿ, ಮಸ್ತಾಗೈತೆ. ಎಲ್ಲರೂ ನೋಡಿ ವಿಸಿಟ್ ಮಾಡಿ. ಸಿನಿಮಾ ಮಾತ್ರ ಸಖತ್ತಾಗಿದೆ ಮೇಡಮ್. ಯಾರು ಏನು ಇದು ಮಾಡೋಂಗಿಲ್ಲ. ತುಂಬ ದಿವಸದ ಮೇಲೆ ಒಳ್ಳೆ ಸಿನಿಮಾ ಬಂದಿದೆ. ರೌಡಿಸಮ್ ಸಿನಿಮಾ. ರೌಡಿಗಳು ಯಾವ್ಯಾವ ಥರ ಸಾಯ್ತಾರೆ ಅನ್ನೋದು ಕರೆಕ್ಟಾಗಿ ತೋರಿಸಿದ್ದಾರೆ. ಒಳ್ಳೆ ಅದ್ಭುತವಾದ ಸಿನಿಮಾ. ಮತ್ತು ಪಠಾನ್ ಕ್ಯಾರೆಕ್ಟ್ರು, ಮತ್ತು ವಿನಯ್ ಸರ್ ಕ್ಯಾರೆಕ್ಟ್ರು, ಮತ್ತು ವಿನೋದ್ ಪ್ರಭಾಕರ್ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅದ್ರಲ್ಲಿ ನಮ್ಮ ಜೊತೆಲಿ ಕೆಲಸ ಮಾಡಿದಂಥ ಗ್ಯಾಂಗ್ ಬಾಯ್ಸ್ಗಳೆಲ್ಲ ಇದ್ದಾರೆ ಸಿನಿಮಾದವ್ರು. ಹಲವಷ್ಟು ಜನ ಇದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೇ ಥರನೇ ಗ್ಯಾಂಗ್ ಬಾಯ್ಸ್ನ ಯೂಸ್ ಮಾಡ್ಕೊಂಡು ಸಿನಿಮಾಗಳಿಗೆ ಯೂಸ್ ಮಾಡ್ಕೊಂಡು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ ಮೇಡಮ್.